ಸರಿ ಸರಿ ಸರಿ. ಇದ್ಯಾವ ಊರಿಂದ ಇದಂದ್ರೆ ಬೆಟಕೆರೆ ಊರು. ನೋಡಿ ಬಾರಿ ಸಂತೋಷ ಆಯ್ತು ಇವತ್ತು. ಒಂದು ನನ್ನ ವಿಚಾರ ನೋಡಿದೆ. ಒಂದು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ನೋಡಿ. ಇಲ್ಲಿ ಆನ್ ದಿ ವೇ ನೋಡ್ಕೊಳ್ತಾ ಬಂದೆ. ಯಾವುದು ಅಬಲೂರು. ಯಾವುದು ಸರ್ವಜ್ಞಾನ ಹುಟ್ಟೂರು ಅಲ್ವಾ ಅದು? ಹುಟ್ಟೂರು. ತುಂಬಾ ಖುಷಿ ಆಯ್ತು ನೋಡಿ. ಅಬಲೂರಿನಿಂದ ಸರಿಸುಮಾರು ಒಂದು 4 ಕಿಲೋಮೀಟರ್ ದೂರದಲ್ಲಿ ಬೆಟಕೆರೂರು ಅಲ್ವಾ ಇದು? ಬೆಟಕೆರೂರು. ನಿಮ್ಮ ಹೆಸರೇನು? ಚಂದ್ರಪ್ಪ ಅವರು. ಅಮ್ಮಯ್ಯ ನಮಸ್ತೆ. ಇದು ಟೋಟಲ್ ಇದು ಖಾಲಿ ಜಾಗ ಎಲ್ಲ ನಿಮ್ದೆ? ಮೊದ್ಲೇ ಹಳೆ ಮನೆ ಅಲ್ಲೇ ಐತ್ರಿ. ಅಲ್ಲೇ ಮನೆ ಐತ್ರಿ. ಅಲ್ಲ ಖಾಲಿ ಜಾಗ ಆಯ್ತಾ ಇದಕ್ಕೆ ಈಗ? ಖಾಲಿ ಜಾಗ ರೀ. ಒಂದ ಸೈಟ್ ನೋಡಿ ಯಾರ ಹೆಸರಿಗೆ ಇದೆಲ್ಲ? ಇದೆಲ್ಲ ಟೋಟಲ್ ಆಗಿ. ಒಂದ್ ಕೆಲಸ ಮಾಡಿ, ಇದನ್ನ ಸಾಧ್ಯವಾದರೆ ನಾನು ಹೇಳೋದು, ಇಬ್ರು ಮಕ್ಕಳಿದ್ರಾಗ ಒಬ್ರು ಮಕ್ಕಳಿದ್ರ ಗಂಡ್ ಮಕ್ಕಳಿದಾರ? ಇಲ್ಲಿ ಪಕ್ಕದ ಮನೆ ಪಕ್ಕದಲ್ಲಿ ಎಷ್ಟು ಜಾಗ ಖಾಲಿ ಜಾಗ ಇದೆ? ಅದು ಒಂದು 4 ಅಷ್ಟೇ. ಇಲ್ಲಿ 2 ಜಾಗ ಬಿಟ್ಕೊಂಡ್ಬಿಡಿ. 2 ಜಾಗ ಬಿಟ್ಟು ಕಾಂಪೌಂಡ್ ಹಾಕೊಂಡ್ಬಿಡೋಣ, ಸರಿನಾ? ಇದು ಯಾವುದೇ ಕಾರಣಕ್ಕೂ ಬೇರೆ ಹೆಸರಿಗೆ ಮಾಡ್ಬಿಡೋಣ. ಇದನ್ನ ಬೇರೆ ಹೆಸರಿಗೆ ಮಾಡ್ಬಿಡೋಣ ಇದನ್ನ. ಇದು ಒಬ್ಬರ ಹೆಸರಿಗಿರ್ಲಿ, ಇದು ಒಬ್ಬರ ಹೆಸರಿಗಿರ್ಲಿ, ಸರಿನಾ? ಇದು ಕಾಂಪೌಂಡ್ ಕಟ್ಟಬೇಕಲ್ರಿ. ಈಚೆ ಕಡೆ ಬರಂಗಿಲ್ಲ. ಅಲ್ಲಿ ಓಪನ್ ಬಿಟ್ಕೊಳಂಗ್ರಿ. ಹಿಂದೆ ಎಲ್ಲಿ ಓಪನ್ ಬಿಟ್ಕೊಳಂಗಿಲ್ಲ. ಇದಕ್ಕೆ ಇಲ್ಲೇ ಬರ್ಬೇಕು, ಇದಕ್ಕೆ ಇಲ್ಲೇ ಬರ್ಬೇಕು. ನಿಮ್ಮ ಹೆಸರೇನಂದ್ರೆ? ಚಂದ್ರಪ್ಪರೇ. ಅರ್ಥ ಮಾಡ್ಕೊಳ್ಳಿ. ಆಕಸ್ಮಿಕ ಇದಿದ್ದು ಏನಾಗತ್ತೆ ನೆನಪಿಟ್ಕೊಂಡ್ಬಿಡಿ. ಇದಿದ್ರೆ ಸುಮಾರು 15ರಿಂದ 20 ವರ್ಷದಲ್ಲಿ ಬರ್ಕೊಡ್ತೀನಿ ಅನ್ಬೇಕಾದ್ರೆ ಮನೆ ಮಾರ್ಕೊಂಡು ಹೋಗೋ ಸ್ಥಿತಿ ಬಂದ್ಬಿಡ್ತೀರಿ. ನೆನಪಿಟ್ಕೊಳ್ಳಿ. ಚೇಂಜ್ ಮಾಡ್ಕೋಬೇಕು, ಸರಿನಾ? ಇಲ್ಲ ಮಾಡ್ಕೊಳ್ಳಿ ಅದನ್ನ, ಸರಿನಾ? ನಿಮಗೆ ಗೋಡಂಬು ಏನಾದ್ರು ಬೇಕಂದ್ರೆ ದೊಡ್ಡ ಗೋಡಂಬು ಬೇಕು, ಇಡೀ ಸೈಟ್ ತುಂಬಾ ಕಟ್ತೀವಿ ಅಂದ್ರೆ ಗೋಡಂಬು ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಇದು ಈ ಬೇಸ್ಮೆಂಟ್ಗಿಂತ ಹೈಟ್ ಆಗಿ ಮಣ್ಣಲ್ಲಿ ಎತ್ತರ ಮಾಡಿಬಿಟ್ಟು ಮಾಡ್ಕೊಂಡ್ಬಿಡಿ, ಸರಿಮಾ? ಸ್ವಲ್ಪ ಎತ್ತರವಾದ ಗಿಡಗಳು ಹಾಕಿ, ಅಲ್ಲಿ ಎಲ್ಲ ಎತ್ತರವಾದ ಗಿಡಗಳು ಹಾಕಿ, ಎಲ್ಲ ಚೆನ್ನಾಗಿರುತ್ತೆ. ಇದೇನ್ ಮಾಡೋದು ಏನ್ ತೊಂದರೆ ಇಲ್ಲ, ಮಾಡೋಣ. ಓಕೆ, ಹಿಂಗ ಹತ್ತಿ ಬಿಡಕ್ ಕೇಳಿ. ಹಿಂಗೆ ಇದಕ್ಕಿಂತ ಆ ಕಡೆ ಹೋಗ್ಬಾರ್ದು, ಈ ಪಿಲ್ಲರ್ ಗಿಂತ ಈ ಕಡೆ ಬರಬಾರ್ದು. ಈ ಪಿಲ್ಲರ್ ಲೆವೆಲ್ ಹೋಗ್ಬಿಟ್ಟು ಲ್ಯಾಂಡಿಂಗ್ ಕೊಟ್ಟು ಹಿಂಗ್ ಬಂದ್ಬಿಡ. ಇಲ್ಲೇ ಬಂದು ಹಿಂಗ್ ಲ್ಯಾಂಡಿಂಗ್ ಕೊಟ್ಟು ಹಿಂಗ್ ಬಂದ್ಬಿಡುತ್ತೆ. ಗ್ಯಾಪ್ ಬರ್ತೀಗ 3 ಅಡಿ ಬಂತ ಅಷ್ಟೇ. ಇಲ್ಲಿ 3 ಅಡಿ ಹತ್ತೀವಿ, ಲ್ಯಾಂಡಿಂಗ್ ಕೊಡ್ತದೆ, ಮೇಲೆ ಬರುತ್ತೆ ಅಷ್ಟೇ. ಓಡಾಡಬಹುದು, ಏನ್ ತೊಂದ್ರೆ ಏನಿಲ್ಲ. ಓಪನ್ ಇರುತ್ತಲ್ಲಿ, ಮಾಡ್ಕೊಳ್ಳಿ, ಎಲ್ಲಾ ಮಾಡ್ಕೊಳ್ಳಿ, ತೊಂದ್ರೆ. ನೀವು ಅಲ್ಲಿ ಮಾಡುವಾಗಿಲ್ಲ. ಈ ಮೆಟ್ಲು ಪಕ್ಕದಲ್ಲಿ ಇದು ಟೋಟಲ್ ಸೆಂಟ್ರಿಗೆ ಬರಲ್ಲ. ಅಲ್ಲಿ ತಗೋಬೇಡಿ, ಸೆಂಟ್ರಿಗೆ ತಗೊಳ್ಳಿ. ಇಲ್ಲಿ ಓಪನ್ ಸೆಂಟ್ರ್ ತಗೊಳ್ಳಿ. ಓಪನ್ ಇಲ್ಲಿ ಕ್ಲೋಸ್ ಮಾಡಿದ್ರೆ ಏನು ತೊಂದ್ರೆ ಇಲ್ಲ. ಅಲ್ಲಿ ಕ್ಲೋಸ್ ಮಾಡಿ, ಇಲ್ಲಿಂದ ಇದನ್ನ ಇಲ್ಲಿವರೆಗೆ ಕ್ಲೋಸ್ ಮಾಡ್ರಿ. ಇಲ್ಲಿಂದ ಇಲ್ಲಿ ಹಿಂಗ ಅಟ್ಯಾಕ್ ಮಾಡಿ ಅಷ್ಟೇ. ಇಲ್ಲಿಂದ ಹತ್ತದು, ಅಲ್ಲಿಂದ ಬಂದು ಹಿಂಗ ಮ್ಯಾಲ ಹತ್ತದ್ರಿ. ಹಿಂಗ ಹೋಗಿ ಹಿಂಗ ಹತ್ತದ ಅಷ್ಟೇ. ಇಲ್ಲೇ ಬೇಕಾದ್ರೆ ಕ್ಲೋಸ್ ಮಾಡ್ಕೊಂಡ್ಬಿಡೋದ್ರಿ. ಇಲ್ಲಿಂದ ಇಲ್ಲಿವರೆಗೆ ಕ್ಲೋಸ್ ಮಾಡಿ, ಸ್ವಲ್ಪ ಪಾರ್ಕಿಂಗ್ ಮಾಡ್ಕೊಡೋದು, ಕ್ಲೋಸ್ ಮಾಡಿ, ಹಿಂಗ ಹೋಗ್ರಂತೆ, ಸರಿನಾ? ಬನ್ನಿ, ಏನ್ ತೊಂದ್ರೆ ಏನಿಲ್ಲ. ಇಲ್ಲಿ ಓಡಾಡ್ಬೇಕು, ಇಲ್ಲಿ ಓಪನ್ ಮಾಡ್ಕೋಬೇಕು. ಇಲ್ಲೆಲ್ಲ ಕಂಬ ಏನೋ ಬೇಕಾದ್ರೆ ಆ ಕಡೆ ಹಾಕ್ಸ್ಕೊಂಡು, ಇಲ್ಲ ಆ ಕಡೆ ಹಾಕಿಸ್ಕೊಂಡು ನೀವು ಇಲ್ಲೇ ಓಡಾಡಿ. ಯಾಕಂದ್ರೆ ಎಲ್ಲರಿಗೂ, ಅವ್ರಿಗೂ ಪಕ್ಕದ ಮನೆಯವ್ರಿಗೂ ಚೆನ್ನಾಗಿರ್ಬೇಕು, ನಿಮ್ಗೂ ಚೆನ್ನಾಗಿರ್ಬೇಕು ಅಲ್ವಾ? ಎಲ್ಲರೂ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನೀವು ಇದ್ರ ಮೇಲೆ ಓಡಾಡ್ತೀವಿ ಅಂತ ಏನಂತ ತಪ್ಪು ತಿಳ್ಕೊಬೇಡಿ. ಇದ್ರ ಮೇಲೆ ಓಡಾಡಕ್ಕೆ ಕ್ಲೀನಾಗಿ ಬಂಡೆ ಗಿಂಡ ಹಾಕೊಂಡು ಚೆನ್ನಾಗಿ ಓಡಾಡಿ. ನೀರು ಈ ಕಡೆ ಹಾಕಿದ್ರೆ ಈ ಕಡೆ ಬರಂಗ ಹೈಟ್ ಮಾಡ್ಕೊಳ್ಳಿ. ಅವ್ರ ನೀರು ನೋಡ್ರಿ, ಈ ನೀರು ಆ ಕಡೆ ಹೋದ್ರೆ ಅವ್ರಿಗೂ ಶ್ರೇಯಸ್ಸು, ನಿಮ್ಗೂ ಶ್ರೇಯಸ್ಸು. ಎಲ್ಲ ಚರಂಡಿಗೆ ಹೋಗ್ಬಿಡ್ಲಿ. ಈ ಕಡೆಯಿಂದ ಈ ಕಡೆ ಹೋಗೋದ್ ಬೇಡ, ಅರ್ಥ ಆಯ್ತಾ? ಎಲ್ಲ ಆ ಕಡೆಯಿಂದ ಈ ಕಡೆ ಎಲ್ಲ ಹೋಗ್ಬಿಡ್ಲಿ. ಗೇಟ್ ಮಾಡ್ಕೊಂಡು ಅಲ್ಲೇ ಗೇಟ್, ಈ ಮನೆ ಬಾಗ್ಲಿದೆಯಲ್ಲ, ಮನೆ ಬಾಗ್ಲ ಎದುರಿಗೆನೆ ಗೇಟ್, ಸ್ಟ್ರೈಟ್ ಆಗಿ ಇದು ಎದುರಿಗೆ ಇದೆಲ್ಲ ನೋಡಿ. ಈಕಡೆಯಿಂದ ಬಂದ್ ಹಿಂಗ್ ಹತ್ತದೇನ್ ಬೇಡಲ್ರಿ. ಅಲ್ಲಿಂದ ಸ್ಟ್ರೈಟ್ ಹಿಂಗ್ ಅಡ್ಡಾಡ್ಬೇಕು. ಈ ಕಡೆಯಿಂದ ಹಿಂಗ್ ಬಂದ್ ಮಾಡ್ಕೊಳಕ ಸರಿ ಬರಬಾರ್ದು. ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನೀವು ಅದು ಸಂಬಂಧ ಐತೆ ಅಂದ್ರೆ ಪೂರ್ತಿ ಟೋಟಲ್ ದೊಡ್ಡ ಗೋಡಮ್ ಹಾಕ್ಬೇಕಾಗತ್ತೆ. ನೀವು ಹಾಕ್ತೀರಾ? ಮತ್ತೆ ಇರೋದು ತಪ್ಪ. ನಾವ್ ಇನ್ನೊಂದು ನೋಡಿ, ಸರ್ವೇ ಸಾಮಾನ್ಯವಾಗಿ ನಮ್ಮ ಜನರು ಏನ್ ತಪ್ಪು ಮಾಡ್ತಾರ ಅಂದ್ರೆ, ನೋಡಿ ಮಾಡಿರ್ತಕ್ಕಂಥ ಸ್ಥಾನ ಎಲ್ಲ ಜಾಗ ಇದೆಲ್ಲ ಇದೆ, ಇಷ್ಟು ಬಂಡವಾಳ ಹಾಕಿದಿರಿ, ಸ್ವಲ್ಪ ಜಾಗನ ವ್ಯತ್ಯಾಸ ಮಾಡ್ಕೊಂಡಿದ್ರಿ. ಇನ್ನು ನೋಡ್ಬೇಕಾಗಿತ್ತು, ಇನ್ನು ಅಲ್ವಾ? ಬಿಡ್ಬೇಕಾಗಿತ್ತಲ್ಲ. ನಾನು ಬಿಡ್ಬೇಕಾಗಿತ್ತು, ಜಾಗ ಬಿಡ್ಬೇಕಾಗಿತ್ತು. ಮಸ್ತ್ ಜಾಗ ಇದೆ. ಸರಿ, ಇಲ್ಲಿ ನೋಡಿ, ಬಾಗ್ಲ ಕೊಳ್ತಿರಲ್ವಾ, 2 ಇಂಚು ಕಂಟ. ನಿಮ್ ಕಡೆ ಏನಂತೀರಿ? ಎಡ್ಜ್ ಮಾಡಿ 2 ಇಂಚು ಎಡ್ಜ್ ಮಾಡ್ಕೊಂಡು ಡೋರ್ ಇಡ್ರಿ. 2 ಇಂಚ್ ಇಲ್ಲಿ ಕಟ್ಬೇಕ್ರಿ. ಇಲ್ಲಿ 2 ಇಂಚ್ ಕಟ್ಕೊಂಡ್ಬಿಟ್ಟು 2 ಇಂಚ್ ಆದ್ಮೇಲೆ ಡೋರ್ ಇಟ್ಕೊಳ್ಳಿ. ಈ ಕಡೆ ಡೋರ್ ಟಚ್ ಆಗ್ಬೇಕು. ಅಲ್ಲಪ್ಪ, 3 ಇಂಚ್ ಕಟ್ಟಿರ್ಲಿ, ಇಲ್ಲಿಂದ ಹಿಂಗಿರ್ಲಿ ಅಲ್ವಾ? ಅಲ್ಲ, ಡೋರ್ ಓಪನ್ ಏನಿಲ್ಲ ಮಾಡಿ.
ಮಾಡಿ ಮಾಡಿ ಬನ್ನಿ. ಇದು ಹಂಗ ಸ್ವಲ್ಪ ಖಾಲಿ ಕುಂದ್ರಕ್ಕಂತ ಇದಿಷ್ಟು ಸಿಟೋ ಟೈಪ್ ಮಾಡ್ಕೊಂಡಿದ್ದೀರಿ. ಓಕೆ, ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ದೇವ್ರ ಮನೆ ಹೇಳಿ ಹೇಳಿ ನೋಡಿ, ಏನು ಕಟ್ಟೆ ಏನು ಕಟ್ ಮಾಡ್ಕೋಬೇಡಿ. ದೇವ್ರ ಮನೆ ಮಾಡುತ್ತೆ ತಪ್ಪಿದ್ರೆ ತಪ್ಪು ಅಂತೇನೆ, ಪಾಪ ಕರೆಕ್ಟ್ ಇದ್ರೆ ಕಟ್ಟ ಯಾಕೆ ತಪ್ಪು ಅನ್ಬೇಕು ಅಲ್ವಾ? ಇಲ್ಲೊಂದು ವೆಂಟಿಲೇಷನ್ ತಗೊಳ್ಳಿ, ಇಲ್ಲಿ ಸಣ್ಣದು ಫ್ಯಾನ್ಗೆ ಒಂದು ಸಣ್ಣ ತಗೊಳ್ಳಿ, ಕಟ್ ಮಾಡೋದು ತಗೊಳ್ಳಿ, ತೊಂದ್ರೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಇಟ್ಕೊಳ್ಳಿ. ಇಲ್ಲೊಂದು ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ, ಇಟ್ಕೋಬೇಕು. ಸರಿನಾ? ನೋಡಿ, ಈ ಯು ಶೇಪ್ ನಲ್ಲಿ ನೀವು ಕಟ್ಟೆಗಳೆಲ್ಲ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಕಟ್ಟೆಲ್ಲ ಮಾಡ್ಕೊಳ್ಳಿ, ಅಲ್ಲಿ ಸಿಂಕ್ ಮಾಡ್ಕೊಳ್ಳಿ. ಇದು ಪೂರ್ವಾಭಿಮುಖವಾಗಿ ಹಿಂಗೆ ನಾವು ಅಡಿಗೆಯನ್ನ ಮಾಡ್ತೇವೆ. ಸರಿನಾ? ಯು ಶೇಪ್ ಇದ್ರಲ್ಲಿ ಬೇಡ, ಇರ್ಲಿ. ಈ ಶೆಲ್ಫ್ ಎಲ್ಲ ಬೇಡ ಅಂತ ಹೇಳ್ತಾ ಇದೀನಿ. ಇವು ಬೇಡ, ಅಷ್ಟೇನೆ ಕಟ್ಟವು ಪಲ್ಯ ಹಾಕ್ತಾರಪ್ಪ. ಇದ್ರಲ್ಲಿ ಮಾಡ್ಬಿಟ್ಟಿದ್ರಿ, ಕಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಲ್ಲ. ಇದೊಂದು ಇರ್ಲಿ, ಅದನ್ನ ಕಟ್ ಮಾಡೋದು ಒಳ್ಳೇದು. ಇದಕ್ಕೆ ಯಾವ್ದೇ ಕಾರಣಕ್ಕೂ ಬಂಡೆ ಹಾಕ್ಸ್ಬೇಡಿ. ಬಾಮ್ಮ ಈ ಕಡೆ ನೀನು ನೆನಪಿಟ್ಕೊಂಡ್ ಬಾಮ್ಮ, ಎಲ್ಲರೂ ನೆನಪಿಟ್ಕೋಬೇಕು ಇದನ್ನ. ಯು ಶೇಪ್ ನಲ್ಲಿ ಎಷ್ಟು ಬೇಕಾದ್ರೂ ನೀವು ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ, ನಿಮ್ ಅನುಕೂಲ ತಕ್ಕಂತೆ ಮಾಡ್ಕೊಳ್ಳಿ, ನಂದೇನ ಅಭ್ಯಂತರ. ಆದ್ರೆ ನೀವು ಇಲ್ಲಿ ನಿಂತ್ಕೊಂಡು ಈ ಕಡೆನೆ ಅಡಿಗೆ ಮಾಡ್ಬೇಕು, ಇಲ್ಲಿ ಸ್ಟವ್ ಇಟ್ಕೊಂಡು. ಸರಿಮಾ? ಓಕೆ, ಅಲ್ಲ ಇದು ಚಿಲ್ಡ್ರನ್ ಬೆಡ್ ಅಲ್ವಾ ಇದು? ಓಕೆ, ಇದು ಯು ಶೇಪ್ ನಲ್ಲಿ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೆ ಮಾಡ್ಕೋಬಹುದು. ಹುಡುಗರು ಮಾಡ್ಕೊಂಡು ತೆಗ್ದಾಕಿ, ತೆಗ್ದಾಕಿ ಅದನ್ನ ಅಲ್ಲಿ ಬೇಕಾದ್ರೆ ಹಾಕೋಬಹುದು. ಇದು ಪೂರ್ವ ದಿಕ್ಕದು, ಪೂರ್ವ ದಿಕ್ಕು. ಅದು ಸಾಧ್ಯವಾದ್ರೆ ಅದು ತೆಗೆದು ಇದನ್ನು ಮಾಡ್ಕೊಳ್ಳಿ, ಸಾಧ್ಯವಾದ್ರೆ. ಸರಿ, ಓಕೆ. ಇದು ಮಾಸ್ಟರ್ ಬೆಡ್. ಮಾಸ್ಟರ್ ಬೆಡ್ ನಲ್ಲಿ ನೋಡಿ, ಇಲ್ಲೊಂದು ಕಿಟಕಿ ತಗೊಳ್ಳಿ. ಈ ಒಂದು 2 ಇಂಚ್ ಅಥವಾ 3 ಇಂಚ್ ಬಿಟ್ಟು ದೊಡ್ಡ ಕಿಟಕಿ ತಗೊಳ್ಳಿ, ತೊಂದ್ರೆ ಏನಿಲ್ಲ. ದೊಡ್ಡ ಕಿಟಕಿ ತಗೊಳ್ಳಿ, ಇಲ್ಲೂ ಸ್ಟೆಪ್ ಮಾಡ್ಕೊಳ್ಳಿ. ಇದು ಯಾವ್ದು ಸಜ್ಜ ಹಾಕೊಳ್ಳಿ ಎಂದೆ. ಇದು ದೊಡ್ಡ ತಪ್ಪು ಏನಾಗಿದೆ ಅಂತಂದ್ರೆ, ಈ ಗೋಡೆ ಇಲ್ಲಿ ಬರ್ಬೇಕು. ಈ ಒಂದು ವಿಂಡೋ ಬಿಟ್ಕೊಂಡಿದೀವಲ್ಲ, ಇದು ನಾವು ಡೋರ್ ಬಿಟ್ಕೊಂಡಿದೀವಲ್ಲ, ಡೋರ್ ಯಾವ್ದೇ ಕಾರಣಕ್ಕೂ ಬರಲ್ಲ. ಇದು ಕ್ಲೋಸ್ ಮಾಡಿದೀನಿ ನಾವು. ಫಸ್ಟ್ ಕ್ಲೋಸ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಹೇಳಿದ್ರೆ ಭಯ ಆಗುತ್ತೆ, ಬೇಜಾರಾಗುತ್ತೆ. ಹೊಸ ಮನೆ ಹತ್ರ ನಾನು ನೆಗೆಟಿವ್ ಮಾತಾಡೋದು ಬೇಡ, ಆಗ್ಲೇಬೇಕಿಲ್ಲ. ಒಂದು ಕಿಟಕಿ ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಕಿಟಕಿ ಆದ್ರೂ ಕೂಡ ಇದ್ರದ್ದು ಇಲ್ಲಿ ಇಟ್ಕೊಳ್ಳಿ, ಕಿಟಕಿನ ಕ್ಲೋಸ್ ಆಗ್ಬೇಕು. ಬರೋದಿಲ್ಲ, ಬೇಡ, ಇದಕ್ ಬರೋದಿಲ್ಲ ಈ ಮನೆಗೆ. ಯಾಕೆ ಅಷ್ಟೊಂದು ರಿಸೀವ್ ಮಾಡ್ಕಂತೆ ಚಂದ್ರಪ್ಪರೇ? ಸರಿನಾ? ರಿಸ್ಕ್ ಮಾಡ್ಕೊಳ್ಳೋ ಸುಮ್ಮನೆ. ಬನ್ನಿ, ಈ ಮನೆಗೆ ಇದು ಅಟ್ಟ ಬರೋದಿಲ್ಲ. ಅಂದ್ರೆ ಅಟ್ಟ ಅಂದ್ರೆ ಏನಂತೀರಿ ನೀವು ಕನ್ನಡದಲ್ಲಿ? ನೀವೇನಂತೀರಿ ಇದನ್ನ? ಅಟ್ಟ ಅಂತಿರಲ್ವಾ? ಅದಕ್ಕೆ ಈ ಕಡೆ ಎಲ್ಲ ಅಟ್ಟ ಅಂತಾರಲ್ವಾ? ಅಟ್ಟ ಯಾವ್ದೇ ಕಾರಣಕ್ಕೂ ಬರಲ್ಲ. ಅಟ್ಟ ತೆಗೆದ್ಬಿಟ್ಟು RCC ಲೆವೆಲ್ಗೆ ಹಾಕೊಂಡ್ಬಿಡಿ. ಸರಿನಾ? ಯಾಕಂದ್ರೆ ಸಾಲ ಮಾಡ್ಕೊಳ್ತೀರಿ. ಫುಲ್ ಓಪನ್ ಐರನ್ ಮಾಡ್ಕೊಂಡು ನೀವು ತೆಗೆದ್ಬಿಟ್ರೆ ಮುಗಿತೀರಿ. ಯಾವ್ದೇನ್ ಕ್ಲೋಸ್ ಮಾಡಿ ಇದು ಇಲ್ಲಿಗೆ ಬರ್ಲಿ, ಇಲ್ಲಿ ತೆಗೀರಿ ಇದನ್ನ. ಎರಡೆಡೆ ಬೇಕಾದ್ರೆ ಕಟ್ಕೊಳ್ಳಿ, ಇಲ್ಲಿ ಇದು ಓಪನ್ ಮಾಡಿ. ಕಿಟಕಿ ಅದು ಡೈರೆಕ್ಟ್ ಆಗಿರ್ಲಿ. ಸರಿನಾ? ಇಲ್ಲಿ ಬಂದ್ರೆ ಹಿಂಗೆ ಒಳಗೆ ಹೋಗ್ತಾರೆ. ಸರಿನಾ? ಈ ಗೋಡೆ ಇಲ್ಲಿ ಕಟ್ಟ ಬದಲು ಇಲ್ಲಿ ಕಟ್ಟಿ.